ಬ್ರೇಕ್ ನಂತರ ಸುಹಾಸಿನಿಗೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ಕಾಮಿನಿ ರಾವ್ ಅವರಿದ್ದಾರೆ, ಹಾಗೆ ಮೀನಾ ಅವರಿದ್ದಾರೆ, ಸೃಷ್ಟಿ ಚಾರಿಟೇಬಲ್ ಟ್ರಸ್ಟ್ನ HR ಮ್ಯಾನೇಜರ್ ಇವರು. ಇವ್ರ ಜೊತೆ ಮತ್ತೆ ಮಾತನ್ನು ಮುಂದುವರಿಸ್ತೀನಿ. ಡಾಕ್ಟರ್, ಈಗ ಸರೋಗೇಟ್ ಮದರ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅವಾಗಿಂದ. ಅದರಲ್ಲಿ ಒಂದು ಕಾಂಪ್ಲಿಕೇಶನ್ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳಿದೆ. ಈಗ 9 ಮಂತ್ಸ್ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಟೈಮ್ ಬರುತ್ತೆ. ಡೆಲಿವರಿ ಟೈಮಲ್ಲಿ ಮಗುವಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಕರುಳು ಬಳಿ ಸುತ್ತಕೊಂಡು ಏನೋ ಪ್ರಾಬ್ಲಮ್ ಆಗಿ ಮಗುಗೆ ಪ್ರಾಣಾಪಾಯ ಬಂದು ಹೋಗುತ್ತೆ. ಆ ಸಮಯದಲ್ಲಿ ಯಾವ ಥರ ಕಾಂಪ್ಲಿಕೇಶನ್ಸ್ ಎದುರಾಗುತ್ತೆ? ಇವಾಗ ಪ್ರಾಣ ಅಪಾಯ ಅಂತಂದರೆ ಏನು ಮಗು ಸತ್ತೋಗುತ್ತೆ ಅಂತನ. ಈಗ ಮಗು ಸತ್ತೋದ್ರೆ ಸರೋಗೇಟಿನ ಪ್ರಾಬ್ಲಮ್ ಅಲ್ಲ ಅದು ಯಾತಕ್ಕೆ ಕಾರಣ, ಯಾತಕ್ಕೆ ಹೋಯಿತು, ಡಾಕ್ಟರ್ ನೆಗ್ಲಿಜೆನ್ಸ ಮತ್ತು ಡಾಕ್ಟರ್ ಮೇಲೆ ಬರುತ್ತೆ. ಅಕಸ್ಮಾತ್ ಅದು ಪೇಷಂಟ್ಸಿಗೆ ಬಂದಿರಬೇಕು ಬೇಗ, ಮಗು ಓಡಾಡೋದು ಏನಾರು ಕಮ್ಮಿ ಆದರೆ ಹೊಟ್ಟೆನಲ್ಲಿ ಬರಬೇಕು ಅಂತ ಹೇಳಿರ್ತಾರೆ ಡಾಕ್ಟ್ರು. ಅಕಸ್ಮಾತ್ ತಾಯಿ ಬಾಡಿಗೆ ತಾಯಿ ಬರದೇ ಇದ್ದರೆ 3 ದಿನ ಮಗುದು ಓಡಾಟ ಎಲ್ಲ ಕಮ್ಮಿ ಆದಮೇಲೆ ಆಮೇಲೆ ಬಂದರೆ ಅದು ಅವಳ ಮೇಲೆ ಅದು ಬ್ಲೇಮ್. ಯಾಕಂದರೆ ಎಲ್ಲರೂ ಗಮನಿಸಬೇಕು, ಅವ್ರವ್ರ ಪಾತ್ರಗಳು ಏನಿದೆ ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಬರಬೇಕಾಗುತ್ತೆ. ರೆಗ್ಯುಲರ್ ಚೆಕಪ್ಸ್ ಇರಬೇಕು ಅವ್ರಿಗೆ. ಇಷ್ಟು ಚೆಕಪ್ಸ್ ಇರಬೇಕು ಅಂದರೆ ವಿದೌಟ್ ಎನಿ ಎಮರ್ಜೆನ್ಸಿ ಅಂದರೆ ಇನ್ನೂ ಎಷ್ಟು ಬೇಕಾದರೂ ಚೆಕಪ್ಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗುತ್ತೆ. ಇದನ್ನ ಫಾಲೋ ಮಾಡದೇ ಇದ್ದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಯಾರು ಅದರಲ್ಲಿ ತಪ್ಪಿದೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಈ ಫಸ್ಟ್ 3 ಮಂತ್ಸ್ ಪಾಸ್ ಆದಮೇಲೆ ಸ್ವಲ್ಪ ಹಣ ಕೊಡ್ತಾರೆ, ಇನ್ನೊಂದು 3 ಮಂತ್ಸ್ ಪಾಸ್ ಆದಮೇಲೆ ಇನ್ನೊಂದು ಸ್ವಲ್ಪ ಹಣ ಕೊಡ್ತಾರೆ. ಫುಲ್ ಅಮೌಂಟ್ ಕೊಡೋದು ಆಫ್ಟರ್ ಡೆಲಿವರಿ, ಮಗು ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಅವಾಗ ಸಿಗುತ್ತೆ ಅವ್ರಿಗೆ. ಬಟ್ ಇದು ಹೆರಿಗೆ ಟೈಮ್ನಲ್ಲಿ ಆ ಮಗು ಹೋಗ್ಬಿಟ್ರೆ ಈ ಸರೋಗೇಟಿಂದ ಏನು ಪ್ರಾಬ್ಲಮ್ ಇಲ್ಲದೆ ಇದ್ದರೆ ಅವ್ರಿಗೆ ಹಣ ಸಿಗಬೇಕು. ಬಟ್ ಅವರಾಗೇನೆ ಅದನ್ನ ಈ ಥರ ಮಾಡಿಕೊಂಡ್ರೆ ಬರದೇ ಇದ್ದಿದ್ದು ಆಸ್ಪತ್ರೆಗೆ ಅದೆಲ್ಲ, ದೆನ್ ಅದು ಫೈನಲ್ ಇನ್ಸ್ಟಾಲ್ಮೆಂಟ್. ಇನ್ನೊಂದು ಅಂತಹ ಮಗು ಅಂಗವಿಕಲ ಆಗಿಬಿಟ್ರೆ, ಅಂದರೆ ಕುರುಡಾಗಿ ಹುಟ್ಟಿದ್ರು ಅಥವಾ ಏನಾದರೂ ಅಂಗಬೂನಾಯಿತು ಅಂತಂದರೆ ಅವಾಗ ಯಾರು ಪೇರೆಂಟ್ಸ್ ಇರ್ತಾರೆ ಅವ್ರು ಬೇಡ ಅಂತ ಹೇಳಿದ್ರೆ ಈ ಸರೋಗೇಟ್ ಮದರೆ ಮಗುನ ಸಾಕೋಬೇಕಾಗತ್ತಾ? ಆ ಥರ ಸಾಧ್ಯ ಇಲ್ಲ. ಯಾಕಂತಂದರೆ ಕಮಿಷನಿಂಗ್ ಪೇರೆಂಟ್ಸಿಗೆ ಏನಾಗಿರುತ್ತೆ, ಅದೊಂದು ಲೀಗಲ್ ಫಾರ್ಮ್ ಏನಿರುತ್ತೆ, ಆ ಫಾರ್ಮ್ನಲ್ಲಿ ಇವೆಲ್ಲ ಬರೆದಿರ್ತೀವಿ. ಅದು ಏನಾದರೂ ಇರಲಿ ಆ ಮಗು ಅವ್ರದ್ದು. ಓಕೆ, ಅದು ಬುದ್ಧಿಮಾಂದ್ಯ ಇರಲಿ ಅದು ಅಂಗವಿಕಲ್ಪ ಇರಲಿ ಅದೇನಿಲ್ಲ, ಅದು ಅವ್ರ ಮಗು. ಸೊ ಅದರಿಂದ ಅದು ಸರೋಗೇಟ್ ಮಗು ಆಗೋಕ್ಕೆ ಸಾಧ್ಯ ಇಲ್ಲ. ಎರಡನೇದು ಏನಂತಂದರೆ ಅವ್ರು ಬಿಟ್ಬಿಟ್ಟು ಹೋಗ್ಬಿಟ್ರೆ ಮತ್ತು ಅವ್ರ ಗಾರ್ಡಿಯನ್ ಅಂತ ಯಾರು ಇರ್ತಾರೆ ಇಲ್ಲಿ, ಅವರು ಅದನ್ನ ಮಗು ಒಂದು 15 ದಿನ ಇಟ್ಕೊಂಡ್ಬಿಟ್ಟು ಅದು ಅವ್ರು ಬಂದು ಕ್ಲೇಮ್ ಮಾಡದೇ ಇದ್ದರೆ ಮತ್ತು ಅಡಾಪ್ಷನ್ ಏಜೆನ್ಸಿಗೆ ಹೋಗುತ್ತೆ. ಇವಾಗ ಈ ಸರೋಗೇಸಿ ಮದರ್ ಇದ್ರ ಈ ಒಂದು ನೀವು ನೋಡ್ಕೊಂಡಿರೋ ಹಾಗೆ ಹೆಚ್ಚಾಗಿ ಬರುವಂತಹ ಕಾಂಪ್ಲಿಕೇಶನ್ ಯಾವುದು ಇದರಲ್ಲಿ? ಅಂದರೆ ಹೆಚ್ಚಾಗಿ ಬಾಂಡಿಂಗ್ ಇರುತ್ತೆ ಮಗು ಮತ್ತು ತಾಯಿ ಮಧ್ಯೆ, ಅದು ಇರಬಹುದು ಅಂತ ಹೇಳ್ತೀವಿ. ಆಮೇಲೆ ನೀವು ಹೇಳಿದಂಗೆ ಬೇರೆ ಬೇರೆ ಚಟುವಟಿಕೆಗಳನ್ನು ತೊಡಗಿಸ್ಕೊಳ್ಳೋದ್ರಿಂದ ಅವರದನ್ನು ದೂರ ಆಗ್ತಾರೆ ಅಂತ. ನೀವು ಹೆಚ್ಚಾಗಿ ಗಮನಿಸುವಂಥ ಕಾಂಪ್ಲಿಕೇಶನ್ ಏನದರಲ್ಲಿ? ಏನಂದರೆ ಫಸ್ಟು ನಾವು ಕೌನ್ಸಿಲಿಂಗ್ ಮಾಡದೇ ಇದ್ದರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಏನೇನು ತಿಳ್ಕೊಂಡಿರಲ್ಲ, ಸುಮ್ಮನೆ ಏನೋ ದುಡ್ಡು ಸಿಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಓಡಿ ಬಂದಿರ್ತಾರೆ. ಪ್ರೆಗ್ನೆಂಟ್ ಆಗಿದ್ದೀವಿ, ಓಕೆ 50% ಕೊಟ್ಬಿಟ್ರಲ್ಲ ಸಾಕು, 50% ತೊಗೊಂಡ್ಬಿಡ್ತೀನಿ, ಆಮೇಲೆ ಗರ್ಭಪಾತ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಅದನ್ನು ಅಂಥ ಜನನೂ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಇವಾಗ ಯಾವ ಏಜೆನ್ಸಿ ಇವ್ರನ್ನೆಲ್ಲ ಹೈಯರ್ ಮಾಡ್ತಾರೆ ಇದನ್ನೆಲ್ಲ ನೋಡಬೇಕು. ಅವ್ರದ್ದು ಅಬ್ಸರ್ವೇಷನ್ ಮಾಡದೇ ಇದ್ದರೆ ಅದನ್ನ ಪ್ರಾಬ್ಲಮ್ ಆಗಬಹುದು. ಸೊ ಕೊನೆಯದಾಗಿ ಈ ಸರೋಗೇಟ್ ಮದರ್ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರನ್ನ ಯಾವ ರೀತಿ ಸಮಾಜ ಸ್ವೀಕರಿಸಬೇಕು ಅಂತ ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ಅವ್ರನ್ನೆಲ್ಲ ನಿಮ್ಮಂಗೆ ನೀವು ನಿಮ್ಮ ಮಕ್ಕಳನ್ನ ಹೇಗೆ ಎತ್ಕೊಳ್ತಾ ಇದ್ದೀರೋ ಅದೇ ಥರ ಒಂದು ನಮ್ಮ ಮಗುನೇ ಎತ್ಕೊಡ್ತಾ ಇದ್ದೀವಿ ಅನ್ನೋ ಥರನೇ ನೀವು ಅವ್ರನ್ನ ನಮ್ಮಂಗೆ ಒಂದು ಹೆಣ್ಣು ಅವಳೇನು ತಪ್ಪು ಮಾಡ್ತಾ ಇಲ್ಲ ಅನ್ನೋದ ನೀವು ಸಮಾಜದಲ್ಲಿ ಅವ್ರನ್ನ ತುಂಬ ಗೌರವಿಸಬೇಕು. ಯಾರು ಅವಳಿಗೆ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು ಅಂತ ನಾನು ಎಲ್ಲ ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ. ಓಕೆ ಡಾಕ್ಟರ್, ನೀವೇನು ಹೇಳ್ತೀರಾ ಕೊನೆಯದಾಗಿ ಈ ಸರೋಗೇಟ್ ಮದರ್ ಬಗ್ಗೆ ವೀಕ್ಷಕರಿಗೆ? ಅದು ಮೆಡಿಕಲ್ ಸೈನ್ಸನ್ನು ನಾವು ಉಪಯೋಗಿಸ್ಬೇಕು. ಇದನ್ನ ನಾವು ಕೆಮ್ಮು ನೆಗಡಿ ಜ್ವರ ಹೇಗೆ ಬಂದರೆ ನಾವು ಹೇಗೆ ಡಾಕ್ಟ್ರಿಗೆ ಹೋಗ್ತೀವಿ, ನಮ್ಮ ಮಗು ಇಲ್ಲದೇ ಇದ್ದರೂ ಡಾಕ್ಟ್ರಿಗೆ ಹೋಗ್ತೀವಿ. ಇವಾಗ ದಾನಿ ವೀರ್ಯ ತೊಗೊಂಡ್ರೆ ಎಷ್ಟೋ ಜನ ಅವರು ಅಯ್ಯೋ ಹೆಂಗಾಗುತ್ತೆ ಹೇಗೆ ಮಾಡಬೇಕು ಅಂತ, ಇವಾಗ ಸುಮಾರಾಗಿ ಎಷ್ಟೋ ಜನ ಬಂದು ಅದು ಮಾಡಿಸ್ಕೊಂಡು ಹೋಗ್ತಾರೆ. ಮುಂಚೆ ಏನು ತಿಳ್ಕೊಂಡಿದ್ರು, ಗಂಡ ಹೆಂಡತಿ ಪ್ರಾಬ್ಲಮ್ ಅಲ್ಲ ಇದು, ಬರೀ ಹೆಂಡತಿ ಪ್ರಾಬ್ಲಮ್ಮು, ಅದನ್ನು ಗಂಡ ಯಾವಾಗಲೂ ಚೆನ್ನಾಗಿರ್ತಾನೆ ಅದಕ್ಕೋಸ್ಕರ ನೀನೇ ಹೋಗ್ತಾ ಬರೀ DNC ಮಾಡಿಸ್ಕೊ ಅಂತ ಹೇಳ್ತಾಯಿದ್ರು. ಅದೆಲ್ಲ ಇಲ್ಲ. ಇವಾಗ ಗಂಡ ಹೆಂಡತಿ ಇಬ್ಬರು ಬರ್ತಾರೆ ಚೆಕಪ್ಪಿಗೆ. ಆ ಥರ ಸಮಾಜನೂ ಇವಾಲ್ವ್ ಆಗ್ತಾ ಇದೆ, ಇವಾಗ ಆಗ್ತಾ ಇಲ್ಲ ಅಂತಲ್ಲ.
ಸೊ ಭಾಳ ಎಚ್ಚರವಾಗಿ ನಿಮ್ಮಂಥ ಟಿ ವಿ ಚಾನೆಲ್ಸು ಇನ್ನೂ ಈ ಥರ ಪ್ರೋಗ್ರಾಮ್ಸ್ ಕೊಟ್ಟು ಅವ್ರಿಗೆ ಒಂದು ಈ ಚರ್ಚೆ ಮಾಡಬೇಕಾಗುತ್ತೆ, ಅವ್ರನ್ನ ಎಂಗೇಜ್ ಮಾಡಬೇಕಾಗುತ್ತೆ ಕಾನ್ವರ್ಸೇಷನಲ್ಲಿ. ಇದನ್ನ ಮಾಡಿದರೆ ಅವ್ರಿಗೂ ಹೆಚ್ಚಾಗಿ ಮಾಹಿತಿ ಸಿಗುತ್ತೆ. ಇದು ಇಗ್ನೋರೆನ್ಸ್ನಿಂದ ಎಷ್ಟೋ ಜನ ಈ ಥರದ್ದು ಮೂಢನಂಬಿಕೆಯಿಂದ ಅವರು ಆ ಥರ ಕೀಳುವಾಗಿ ನೋಡ್ತಾರೆ. ನೀವು ಎಷ್ಟು ಮಟ್ಟಿಗೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ, ಅವರು ನಮ್ಮದು ಸೊಸೈಟಿನಲ್ಲಿ ಒಬ್ಬರು ಅಂತ ನೋಡಿಕೊಂಡ್ರೆ ಅದು ಭಾಳ ಇಂಪಾರ್ಟೆಂಟ್. ಸೊ ಬಾಡಿಗೆ ತಾಯಿನ ಬೇರೆಯಾಗಿ ನೋಡಬೇಕಾಗಿಲ್ಲ, ನಮ್ಮಲ್ಲಿ ಒಬ್ರು ಅನ್ನೋ ಥರ ನೋಡಿದ್ರೆ ಸಾಕು. ಒಳ್ಳೆಯ ಸೇವೆ ಅಂತ ಹೇಳ್ತೀರಾ ನೀವು. ಹೌದು. ಓಕೆ, ನಿಮ್ಗಿಬ್ಬರಿಗೂ ಧನ್ಯವಾದ. ಇಲ್ಲಿ ತನಕ ಬಂದು ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಏನೇನು ಕಾಂಪ್ಲಿಕೇಶನ್ಸ್ ಏನೇನಿದೆ, ಹಾಗೆ ಯಾವ ರೀತಿ ಕಾನ್ಸೆಪ್ಟ್ ಇದೆ, ಆಮೇಲೆ ಏನೇನು ತೊಂದರೆಗಳಾಗುತ್ತೆ, ಏನೇನು ಲಾಭಗಳಾಗುತ್ತೆ ಇದ್ರ ಬಗ್ಗೆ ಮಾತಾಡಿದ್ರಿ. ಧನ್ಯವಾದ ಇಬ್ರಿಗೂ. ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.